ಟೈಮ್ ಬೆಳಗ್ಗೆ 8 ಗಂಟೆ ಆಗೈತಿ. ನಾನು ಇವಾಗ ವಿಡಿಯೋ ಶುರು ಮಾಡ್ತೀನಿ. ಆಲ್ಮೋಸ್ಟ್ ಬೆಳಗ್ಗೆ ಒಂದಿಷ್ಟು ಕೆಲಸಗಳನ್ನು ಮುಗಿಸ್ಕೊಂಡು ಅಂಗಳ ಬಾಕ್ಲ ಮನೆ ಕಸ ಅವನ್ನೆಲ್ಲ ಮುಗಿಸ್ಕೊಂಡು ಚಹಾ ಕುಡಿದು ಇನ್ನು ಅಡುಗೆ ಶುರು ಮಾಡ್ಕೊತಾನೆ. ನಮ್ಮ ಜುಜು ಬಂದ ನೋಡ್ರಿ. ಜುಜು ಹಾಯ್ ಮಾಡ ಹಾಯ್ ಮಾಡ ಹಾಯ್ ಅನ್ನ. ನಿಮ್ಮ ಮಮ್ಮಿ ಚಾನಲ್ಗೆ ಹೇಳ್ತೀಯಲ್ಲ ಹಂಗನ? ನಿಮ್ಮ ಮಮ್ಮಿ ಚಾನಲ್ಗೆ ಹೇಳ್ತೀಯಲ್ಲ ಹಂಗ ಹೇಳ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ ಚಾನಲ್ ಅನ್ನಂಗಿಲ್ಲ ಹಂಗನ? ಅಡುಗೆ ಶುರು ಮಾಡ್ಕೋಬೇಕು ನೋಡ್ರಿ. ಇವಾಗ ಏನಂತಂದ್ರೆ ಇದೇನಿದು ಆಲ್ರೆಡಿ ಅಡುಗೆನೂ ರೆಡಿ ಮಾಡೇನಿ. ಅಣ್ಣ ಬಂದಿತ್ತು, ಅಣ್ಣಂಕೊಂಡು ಮಾತಾಡ್ಕೋ ಅಂತ ವಿಡಿಯೋ ಮಾಡಲಿಲ್ಲ. ಅಡುಗೆ ಒಂದಷ್ಟು ಪ್ರಿಪ್ರೇಷನ್ ಶುರು ಮಾಡ್ಕೊಳನಿ. ಏನೇನು ಮಾಡ್ಕೊಳಪ್ಪ ಅಂತಂದ್ರೆ ಗಜ್ರಿ ಹೆಚ್ಚೇನಿ ನೋಡ್ರಿ. ಗಜ್ರಿ ಪಲ್ಯ ಮಾಡ್ಬೇಕು. ಆಮೇಲೆ ಹೆಸರು ಕಾಳು ಕುದಿಸೇನಿ, ಕುದ್ದಾವು. ಆಮೇಲೆ ಚಪಾತಿ ಹಿಟ್ಟು ಮಾಡಿದ್ದೀನಿ. ಇವತ್ತು ಚಪಾತಿ ಮಾಡ್ತಾನೆ ನೋಡ್ರಿ. ನನ್ನ ಮಕ್ಳು ಯಾಕೋ ನಿನ್ನೆ ರೊಟ್ಟಿ ಭಾಳ ಬೇಜಾರು ಮಾಡ್ಕೊಂಡು ಮಾಡಿದ್ದೀನಿ. ಹೀಗಾಗಿ ಇವತ್ತು ಚಪಾತಿ ಮಾಡಿದ್ರಂತೆ. ಚಪಾತಿ ಮಾಡಾಕತ್ತಾನೆ. ಬರೀ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡಿಬಿಡೋಣ ಅಂತ. ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಂಡು ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇನ್ನೂ ಜಳಕಾದು ಏನಾಗಿಲ್ಲ, ಟೈಮ್ ಆಗೈತಿ ನಮಗೆ ಕಾಲೇಜ್ಗೆ ಹೋಗಕ್ಕೆ. ಪಟ ಅಂತ ಒಂದು ಸ್ವಲ್ಪ ಅಡುಗೆ ಮಾಡಿ ಆಮೇಲೆ ಜಳಕ ಅದು ಮಾಡಿರತ್ತಂತೆ ಬಿಟ್ಟನಿ. ಈಗ ಫಸ್ಟ್ ಎರಡು ಪಲ್ಯ ಮಾಡಿಬಿಡ್ತೀನಿ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಎರಡು ಸ್ವಲ್ಪ ಪಲ್ಯನೂ ಒಮ್ಕೆ ಒಗ್ಗರಣೆ ಹಾಕ್ಬಿಡ್ತೀನಿ. ಯಾಕಂದ್ರೆ ಸ್ವಲ್ಪ ಲೇಟ್ ಆಗೈತಿ ನಮ್ಮ ಮನೆಗೆ. ಹೀಗಾಗಿ ಅಂದ್ರೆ ಲೇಟ್ ಅಂತಂದ್ರೆ ಈಗ ಆಲ್ರೆಡಿ ಮೊದಲೆಲ್ಲ 8:30 ಬಸ್ಸಿಗೆ ಹೋಗ್ತಿದ್ದ, ಇವಾಗ 9 ಬಸ್ಸಿಗೆ ಹೊರಟಾನ. ಆದರೂ ಈಗ ಟೈಮು ಹೆಂಗೆ ಲೇಟಾಗಿ ಹೊರಟಾನಲ್ಲ ಹಂಗೆ ನಂದು ಅಡುಗೆ ಲೇಟ್ ಆಗತ್ತ. 8:30 ಆಗೈತಿ. 8 ಯಾವರೆಗೆ ಆಗೈತೆ ಅಂದ್ರೆ 8:20 ಆಗೈತೆ. 8:40 ಆಗೈತೆ. ಇನ್ನೊಂದು 10 ನಿಮಿಷ ಎಲ್ಲ ರೆಡಿ ಆಗ್ಬೇಕು ನಂದು. ಹಂಗಾರ ಕರಿಬೇವು ಒಂದಿಲ್ಲ ನಮಗೆ ಇವತ್ತು ಅಡುಗೆ ಮಾಡೋಕೆ ನಡೀತೈತಿ. ಯಾಕಂದ್ರೆ ಈ ಹಸಿ ಖಾರ ಏನು ಹಾಕ್ಕೊಂಡಿರ್ತೆಲ್ಲ ಇದಕ್ಕೆಲ್ಲ ಹಾಕಿರ್ತೇವೆ. ಹಸಿಮೆಣಸಿನ್ಕಾಯಿ ರುಬ್ಬು ಹೊತ್ತಿನಾಗ ಮೆಣಸಿನ್ಕಾಯಿಗೆ ಉಪ್ಪು, ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿರ್ತೇವೆ. ಹೀಗಾಗಿ ಕರಿಬೇವು ಇರಲಿಲ್ಲ ಅಂದ್ರೆ ಇದ್ರ ಫ್ಲೇವರ್ ಅದಕ್ಕೆ ಬಿಡ್ಕೊತೈತಿ. ಉಳ್ಳಾಗಡ್ಡಿ ಒಗ್ಗರಣೆ ಕೊಟ್ಟನಲ್ಲ, ಸ್ವಲ್ಪ ಖಾರ, ಹಸಿ ಖಾರನ ಎಣ್ಣೆ ಒಳಗೆ ಹಾಕ್ಕೊಳ್ಳೋದು ಭಾಳ ಬೆಟರ್. ಯಾಕಂದ್ರೆ ಆ್ಯಸಿಡಿಟಿ ಪ್ರಾಬ್ಲಮ್ ಇರ್ತದಲ್ಲ ಕೆಲವೊಬ್ಬರಿಗೆ, ಅದು ಜಾಸ್ತಿ ಹಸಿ ಖಾರನ ಡೈರೆಕ್ಟಾಗಿ ಹಾಕೋದ್ರಿಂದ ಮತ್ತಿದ ಜಾಸ್ತಿ ಆಗ್ತದೆ. ಈ ಸ್ವಲ್ಪ ನಾವು ಎಣ್ಣೆ ಒಳಗೆ ಫ್ರೈ ಮಾಡಿ ಹಾಕೋದ್ರಿಂದ ಆ್ಯಸಿಡಿಟಿ ಆಗಂಗಿಲ್ಲ ನೋಡಿರಿ. ಇದೊಂದು ಟಿಪ್ಸ್. ನೀವು ಅಡುಗೆ ಮಾಡೋ ಹೊತ್ತಿನಾಗ ಹಸಿ ಖಾರ ಡೈರೆಕ್ಟಾಗಿ ಹಂಗೆ ಎಣ್ಣೆ ಒಳಗೆ ಹಾಕ್ಲಂಗೆ ಡೈರೆಕ್ಟ್ ಪಲ್ಯಕ್ಕೆ ಹಾಕಿದ್ರೆ ಸ್ವಲ್ಪ ಅದನ್ನು ಚೇಂಜ್ ಮಾಡ್ಕೊಡಿ. ಈಗ ಎಲ್ಲ ಕೂಡ ಮಿಕ್ಸ್ ಮಾಡೇನಿ. ಕುದಿಸೋದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕಿಕೊಂಡು ಫಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ. ಎರಡಕ್ಕೂ ಸೇಮ್ ಇಂಗ್ರೀಡಿಯೆಂಟ್ಸ್ ಬೀಳ್ತಾವೆ. ಸ್ವಲ್ಪ ಬೆಲ್ಲ. ನಾನು ಕಾಳು ಪಲ್ಯಕ್ಕೆ ಬೆಲ್ಲ ಹಾಕ್ತೀನಿ, ಕೆಲವೊಬ್ರು ಹಾಕಂಗಿಲ್ಲ. ಆಮೇಲೆ ಯಾವ ಪಲ್ಯಕ್ಕಾದ್ರೂ ನಾನು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಕೆಲವೊಬ್ರು ಪಲ್ಯಗಳಿಗೆ, ಸಾರುಗಳಿಗೆ, ಪಲಾವ್ಗಳಿಗೆ ಅವಕ್ಕೆ ಯಾವಕ್ಕೂ ಬೆಲ್ಲ ಹಾಕಂಗಿಲ್ಲ. ಅಂದ್ರೆ ಅವ್ರೊಂದು ಟೇಸ್ಟ್. ನಮಗೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಇಷ್ಟ ಆಗ್ತದೆ. ಹೀಗಾಗಿ ಆಮೇಲೆ ಗುರಳ್ ಪುಡಿ. ಕಾಳು ಪಲ್ಯಕ್ಕೂ ಕೆಲವೊಬ್ರು ಗುರಳ್ ಪುಡಿ ಹಾಕಂಗಿಲ್ಲ, ನಾನು ಹಾಕ್ತೇನೆ ನೋಡಿ. ಸ್ವಲ್ಪ ಡಿಫ್ರೆಂಟ್ ನನ್ನ ಪಲ್ಯಗಳು. ಚಲೋ ಹೊತ್ನಾಗ ಒಂದ್ಸರಿ
ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ಕುದಿಸ್ಬಿಟ್ರೆ ಎರಡು ಪಲ್ಯ ಒಮ್ಕೆ ರೆಡಿ ಆಕಾವು. ಹಂಗೆ ಈ ಕುದಿ ಹೊಡೆದ ನಾನು ಚಪಾತಿ ಉಳ್ಳಿ ಒಂದು ಹರಿದ್ಬಿಟ್ಟೆ. ಒಂದು 5 ನಿಮಿಷ ಬೇಕಾಗಿಲ್ಲ, ಸ್ವಲ್ಪ ಕುದೀನಿ. ಆಮೇಲೆ ಇದು ಏನು ಹಣ್ಣಾಗಿ ಕುದಿಬೇಕಂತಿಲ್ಲ, ಇದು ಲೈಟಾಗಿ ಕ್ರಿಸ್ಪಿ ಇದ್ರನ ಟೇಸ್ಟ್ ಇರ್ತೈತಿ. ಒಂದು 5 ನಿಮಿಷ ಕುದು ಅಂತ ಕುದ್ದಿಂದ ಕೈ ಬಿಟ್ಬಿಡೋದು ನೋಡಿ. ಸ್ವಲ್ಪ ಕುದೀಲಿ, ಅಷ್ಟರೊಳಗೆ ನಾನು ಚಪಾತಿ ಉಳ್ಳಿ ರೆಡಿ ಮಾಡ್ಕೊತೇನೆ. ಪಲ್ಯ ರೆಡಿ ಆಯ್ತು ನೋಡ್ರಿ. ಈಗ ಕೊತ್ತಂಬರಿ ಅಂದಿಲ್ಲ, ಕಾಳ್ದಾಗ ಎಲ್ಲ ಹಾಕಿರ್ತಾರಲ್ಲ, ಇಲ್ಲಿಲ್ಲ ಅಂದರೂ ನಡೀತಿರ್ತೈತಿ. ಹೀಗಾಗಿ ಈಗ ಕೊತ್ತಂಬರಿಗೆ ಇಲ್ಲ ದಿವಸ ಹಾಕಂಗಿಲ್ಲ. ಇವೆರಡು ಥರದ ಪಲ್ಯನೂ ರೆಡಿ ಆಗ್ಯಾವು. ಇದನ್ನು ಇನ್ನು ಗ್ಯಾಸ್ ಆಫ್ ಮಾಡ್ಕೊಂಡು ಈ ಕಡೆ ಚಪಾತಿದು ಇಟ್ಕೊಂಡಿರ್ತೇನೆ. ಚಪಾತಿ ಉಳಿನೂ ಹೊರಗಿಟ್ಟನಿ. ಪಟಪಟ ಚಪಾತಿ ಶುರು ಮಾಡಿ
ಪಲ್ಯನೂ ಆತು ಚಪಾತಿನೂ ರೆಡಿ ಆಗತ್ತಾವು. ಹಂಗೆ ನವಿ ಬಂದ ಅಂದ್ರೆ ಟೈಮ್ ಆತು ಒಂದು ಸಾಲಿಗೆ ಹೋಗೋದು. ಹೀಗಾಗಿ ಕಾಲೇಜ್ಗೆ ಹೋಗಕ್ಕಂತೇಳಿ ರೆಡಿಯಾಗಿ ಬಂದಾವ. ನಾನು ಚಪಾತಿ ಮಾಡಿ ಅವ್ನಿಗೂ ಕೊಡಾಕತ್ತಾನ ನೋಡ್ರಿ. ಆಮೇಲೆ ಪ್ರೀತುಗೆ ಫಸ್ಟ್ ಊಟ ಮಾಡ್ತೀನಿ ಅಂತ ಹೇಳಿದೆ, ಒಲ್ಲೆ ಅಂತಂದ. ಅದು ಒಂಥರ ಘಮ ಘಮ ಅಂತ ವಾಸನೆ ಬರ್ಬೇಕು ಅವಾಗ. ಆ ಟೈಮ್ನಾಗ ಫಸ್ಟ್ ಒಲ್ಲೆ ಅಂದವ. ಆಗ ಒಂದು 2 ನಿಮಿಷನಾಗ ಹಚ್ಕೊಡ್ರಿ ಅಂತ ಬಂದ. ಮತ್ತು ಅವಗೂ ಊಟಕ್ಕೆ ಹಚ್ಕೊಟ್ಟೆ ನೋಡ್ರಿ. ಇನ್ನೂ ನಮ್ಮ ಮನೆಯವರು ಜಳಕ ಮಾಡಿಲ್ಲ, ನೀರು ಕಾಸ್ಕೊತ ಕುಂತಿದ್ರು ಅವರು. ನಾನು ಚಪಾತಿ ಮಾಡತ್ತಿದ್ದೆ ನಾನು. ಇನ್ನು ನವಿ ಊಟ ಮಾಡಿ ಪ್ರೀತು ಊಟ ಮಾಡಿಂದ ನೆಕ್ಸ್ಟ್ ನವೀನು ಉಣ್ಣಾತನ, ಪ್ರೀತುನು ಉಣ್ಣಾತನ. ಆಮೇಲೆ ನಮ್ಮ ಮನೆಯವ್ರು ಜಳಕ ಮಾಡಿ ಆಗಿಂದ ಆಮೇಲೆ ಅವ್ರಿಗೂ ಊಟಕ್ಕೆ ಹಚ್ಕೊಡ್ಬೇಕು. ಫ್ರೆಂಡ್ಸ್ ಆಲ್ಮೋಸ್ಟ್ ಅಡುಗೆದೆಲ್ಲ ಮುಗೀತು. ಅಡುಗೆದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಅನ್ನನೂ ಮಾಡಿದೆ ನೋಡ್ರಿ. ಅಂದ್ರೆ ಪಲ್ಯ 2 ಥರದ ಪಲ್ಯನ ಆಮೇಲೆ ಚಪಾತಿ ಮಾಡಿದ್ನಲ್ಲ, ಅದ್ರ ಕೂಡ ಸ್ವಲ್ಪ ಅನ್ನನೂ ಮಾಡಿದೆ. ಆಮೇಲೆ ಇನ್ನೂ ಕ್ಲೀನಿಂಗ್ ಐತಿ ನೋಡ್ಬೋದು. ಗ್ಯಾಸ್ ಕಟ್ಟೆ ಎಲ್ಲ ಖರಾಬ್, ಬಾಂಡೆ ತಿಕ್ಕು ಅದಾವು, ಇದನ್ನೆಲ್ಲ ಒರೆಸ್ಬೇಕು, ಇವನ್ನೆಲ್ಲ ತೆಗೆದಿಟ್ಕೋಬೇಕು. ಎಲ್ಲ ಕ್ಲೀನಿಂಗಿಂದ ಐತಿ. ಇನ್ನು ಸ್ವಲ್ಪ ಪೂರ್ತಿ ಕ್ಲೀನ್ ಮಾಡ್ತಾನೆ. ಕ್ಲೀನ್ ಮಾಡಿ ರೆಡಿ ಅಂದರೆ ಜಳಕನೂ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ. ಅಡುಗೆದೆಲ್ಲ ಮುಗೀತು. ಆಮೇಲೆ ಕೆಲಸನೂ ಎಲ್ಲ ಮುಗಿಸ್ಕೊಂಡು ಜಳಕ ಮಾಡಿ ಎಲ್ಲ ಕ್ಲೀನಿಂಗು ಮುಗಿಸಿದೆ ನೋಡಿರಿ. ಕ್ಲೀನಿಂಗ್ ಮುಗಿಸ್ಕೊಂಡು ಎಲ್ಲ ಜಳಕ ಅದು ಮುಗೀತು. ಇನ್ನು ಊಟ ಮಾಡಬೇಕು. ಊಟ ಮಾಡೋಕೆ ರೆಡಿ ಮಾಡ್ಕೋತ ನೋಡಿರಿ. ಗಂಗಾಳ ಹಚ್ಕೋಬೇಕಿನ್ನು. ಊಟಕ್ಕೆ ರೆಡಿ ಮಾಡ್ಕೊಳ ನೋಡ್ರಿ. ನಾನು ಈಗ ಹೆಸರುಕಾಳು ಪಲ್ಯ, ಆಮೇಲೆ ಗಜ್ರಿ ಪಲ್ಯ, ಉದುರಿನ ಹಿಟ್ಟಿನ ಪಲ್ಯ ಕೊಟ್ಟಿದ್ಲ ಮಾದೇವಿ, ಅದೊಂದು ಸ್ವಲ್ಪ, ಆಮೇಲೆ ಮಿಜ್ಗಾರ, ಮೊಸರು, ಚಪಾತಿ ಎಲ್ಲ ರೆಡಿ ಮಾಡ್ಕೊಳನಿ. ಊಟ ಮಾಡಿ ಅವ್ರ ಮನೆಗೆ ಹೋಗ್ಬೇಕು. ಸ್ವಲ್ಪ ಇದನ್ನ ಹಾಕೋದಿತ್ತು, ಏನು ಸೀರೆಗೆ ಗೊಂಡೆ ಕಟ್ಟೋದೈತಿ. ಹೀಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಬಂದೆ ನೋಡ್ರಿ. ನಾನು ಅವ್ರ ಮನೆಗೆ ಬಂದು ಗೊಂಡೆ ಕಟ್ಕೊತ ಕೂತಿದ್ದೆ. ಅವೊಂದೊಂದು ಸೀರೆ ಇತ್ತು. ನಾನು ಸ್ವಲ್ಪ ನಾಳೆ ಹೊಲದಾಗಿನ ವಿಡಿಯೋ ಐತಿ, ಹೀಗಾಗಿ ಹೊಲಕ್ಕೆ ಹೋಗಿ ಮಾಡುವಂಥ ರೈತನ ಮಕ್ಕಳು ಚಾನಲಿಂದ. ಹೀಗಾಗಿ ಅದ್ರ ಸಲುವಾಗಿ ಇದ್ರದ್ದು ಗೊಂಡೆ ಕಟ್ಟಾತಿದ್ದೆ ನೋಡ್ರಿ. ಫ್ರೆಂಡ್ಸ್ ನೋಡಿದ್ರಲ್ಲ, ನಾನು ಇಷ್ಟು ಮಟ್ಟ ಬೆಳಗ್ಗಿನ ಒಂದಷ್ಟು ಕೆಲಸಗಳು ಏನೇನಾಗು ಅನ್ನುವಂಥದ್ದು. ಅದಾಗಿಂದ ಅವ್ರ ಮನೆಗೆ ಹೋಗಿದ್ದೆ. ಒಂದೊಂದು ಸೀರೆ ಕುಚ್ಚು ಕಟ್ಟೋದಿತ್ತು, ಇಲ್ಲೇ ತೊಗೊಂಬಂದೆ ನೋಡ್ರಿ. ನಾಳೆ ನನ್ನ ರೈತನ ಮಕ್ಕಳು ಚಾನಲ್ಗೆ ಈ ಸೀರೆ ಉಟ್ಕೋಬೇಕಂತ ಹೇಳಿ ಇದಕ್ಕೆ ಕುಚ್ಚು ಕಟ್ಟಿದೆ ಈ ರೀತಿ. ಈ ರೀತಿ ಆಗೈತೆ ನೋಡ್ರಿ ಕುಚ್ಚು ಕಟ್ಟಿದ್ದು. ಅದಕ್ಕೆ ನಾಳೆ ಹೊಲಕ್ಕೆ ಹೋಗ್ಬೇಕು ಅಡುಗೆ ಮಾಡೋಕೆ. ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಾಗೋಲ್ಲದು, ತಡೀರಿ ನೀವು ತೋರಿಸ್ತೇನೆ ನಾನು. ನೋಡ್ಬೋದು ಈ ರೀತಿಯಾಗಿ ನೋಡ್ರಿ. ಒಂದು ಗ್ರೀನ್, ಒಂದು ಚಾಕ್ಲೇಟ್ ಮಿಕ್ಸ್ ಮಾಡಿ ಹಾಕೇನಿ. ಎಷ್ಟು ಚಂದ ಕಾಣತೈತೆ ನೋಡ್ರಿ ಅದು. ಫ್ರೆಂಡ್ಸ್ ನೋಡಿದ್ರಲ್ಲ, ಈ ರೀತಿ ಸೀರೆನ ಕುಚ್ಚು ಕಟ್ಟಿದೆ. ಕುಚ್ಚು ಕಟ್ಕೊಂಡ್ಬಂದು ಇವಾಗ ಸಂಜೆ ಒಂದು ಮಾತು ಬಂದು ಒಂದಿಷ್ಟು ಮನೆ ಕಸ ಹೊಡೆದು, ಒಂದೆರಡು ಬಾಂಡೆ ಎದ್ದು ತಿಕ್ಕಿ, ಕಸ ಇದು ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ಇವಾಗ ಚಹಾ ಕುಡಿದ್ವಿ. ಚಹಾ ಕುಡಿದು ಇನ್ನು ರಾತ್ರಿ ಅಡುಗೆ ಒಂದು ಸ್ವಲ್ಪ ಏನಾರ ಮಾಡ್ಬೇಕು. ಬೆಳಗ್ಗಿಂದ ಇನ್ನೂ ಅಷ್ಟು ಪಲ್ಯಗೆಲ್ಲ ಐತಿ. ಬೇಕಂದ್ರೆ ಸ್ವಲ್ಪ ಚಪಾತಿ ಅಷ್ಟು ಮಾಡ್ಕೊತಾನೆ. ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ನಿಮ್ಗೆ ಇಷ್ಟ ಆಗೈತಿ ಅಂತೇಳಿ ಅಂದ್ಕೊಂಡನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.